ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ವೀರಶೈವ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಕಾಲಾಗಿರ್ತಕ್ಕಂಥ ಕಿರಿಯ ಸಹಾಯಕರು ಡೀಟೇಲ್ಸ್ ನೋಡ್ತೋಗೋಣ. ಅದರ ಸಿಲೆಬಸ್ ನೋಡ್ತೋಗೋಣ, ಅದ್ರ ಸಂಬಂಧಪಟ್ಟಂಥ ಸಿಲೆಬಸ್ ನೋಡ್ತೋಗೋಣ. ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. ನೆಕ್ಸ್ಟು ಫಸ್ಟ್ ಪ್ರೊಸೀಜರು ನೀಟಾಗಿ ಅಚ್ಚುಕಟ್ಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ನಮ್ಮಲ್ಲಿ ಲಭ್ಯ ಇರತಕ್ಕಂಥದ್ದು ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು, ಟೈಪ್ಡ್ ಕಾಪೀಸ್ ಇರ್ತಕ್ಕಂಥದ್ದು ಹೈಲಿ ಸಕ್ಸಸ್ ಆಗಿರುವಂಥ ನೋಟ್ಸು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ಎಲ್ಲ ವಿಡಿಯೋಸ್ನು ಚೆಕ್ ಮಾಡಿ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ನಮ್ಮ ನೋಟ್ಸಿಂದ ಅಂತ ವಿತ್ ಪ್ರೂಫ್ ಹಾಕಿದ್ದೀವಿ. ತದನಂತರದಲ್ಲಿ ಯಾರಿಗಾರ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಇನ್ನು ಕರ್ನಾಟಕ ಗ್ರಾಹಕರ ಮಹಾಮಂಡಲದ್ದು 50 ಕ್ವಶನ್ಸ್ ಕೋಆಪರೇಟಿವ್ 40 ರೀಚ್ ಆಗಿದ್ದಾವೆ. ಮಿಕ್ಕಿದ್ದು ಇನ್ನೂ ಚೆಕ್ ಮಾಡಿಲ್ಲಪ್ಪ, ತುಂಬ ಬ್ಯುಸಿ ಇರೋ ಕಾರಣದಿಂದ ಮೇಲೆ ನೋಡೋದಕ್ಕೆ ಹೈ ಲೆವೆಲ್ ಸಕ್ಸಸ್ ಆಗಿದೆ. ಕನ್ನಡ ಆಗಿರಲಿ, ನಿಮ್ಮ GK ಆಗಿರಲಿ, ಕಾನ್ಸ್ಟಿಟ್ಯೂಷನ್ ಆಗಿರಲಿ, ಹೈ ಲೆವೆಲ್ ಸಕ್ಸಸ್ ಆಗಿದೆ. ಅದ್ರದ್ದು ಮುಂಬರೋ ದಿನದಲ್ಲಿ ಆಗ್ತೀನಪ್ಪ. ನಾನು ಸ್ವಲ್ಪ ಫ್ರೀ ಆದ ತಕ್ಷಣವೇ ವಿತ್ ಪ್ರೂಫ್ ಆಗ್ತೀನಿ. ಸೊ ನೋಡ್ತಾ ಹೋಗೋಣ. ಇಂಗ್ಲೀಷು ಮೆಟೀರಿಯಲ್ ನಮ್ಮಲ್ಲಿ ಸ್ಮಾಲ್ ಪೋರ್ಷನ್ ಲಭ್ಯ ಇದೆ. ಆಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ ಈ ಥರ PDF ರೂಪದಲ್ಲಿ ಲಭ್ಯ ಇರುತ್ತೆ. ನಮ್ಮ ಹುಡುಗರಿಗೆ, ನಮ್ಮ ಸ್ಟೂಡೆಂಟ್ಸಿಗೆ ಮಾತ್ರ PDF ರೂಪದಲ್ಲಿ ಕಳಿಸ್ಕೊಡ್ತೀವಪ್ಪ. ಅವಶ್ಯಕತೆ ಇರೋರು ತೊಗೊಂಡು ಓದ್ಕೊಳ್ರಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟು ತುಂಬ ಜನ ಕೇಳ್ತಾ ಇದ್ರಿ, ಈ ಸಿಲೆಬಸ್ ಇದೆಯಲ್ಲ, ಈ ಸಿಲೆಬಸ್ಸು ನಿಮ್ಮ ಕೋಆಪರೇಟಿವ್ ಬ್ಯಾಂಕ್ ಸಿಲೆಬಸ್ ಕಳಿಸಿ. ಸುಮಾರು ಜನ ಮೆಸೇಜ್ ಮಾಡ್ತಾಯಿದ್ರಿ, ಯಾವುದು ವೀರಶೈವ ಕೋಆಪರೇಟಿವ್ ಬ್ಯಾಂಕ್ದು ಸಿಲೆಬಸ್ ಕಳಿಸಿ ಅಂತ. ದಯವಿಟ್ಟು ಎಲ್ಲರಿಗೂ ಸೆಂಡ್ ಮಾಡಲಿಕ್ಕಾಗಲ್ಲ. ಸಾವಿರಾರು ಜನ ಇರೋ ಕಾರಣದಿಂದ ಎಲ್ಲರಿಗೂ ಸೆಂಡ್ ಮಾಡಲಿಕ್ಕಾಗೋದಿಲ್ಲ. ಸಿಂಪಲಾಗಿ ಇಲ್ಲೇ ಹೇಳ್ತಾ ಇದ್ದೀನಿ ನೋಡಿರಿ. ಇಲ್ಲೇ ಇನ್ನೂ ಒಂದು ಸತಿ ಹೇಳ್ತಾ ಇದ್ದೀನಿ, ಲಾಸ್ಟ್ ವೀಡಿಯೋದಲ್ಲೂ ಇತ್ತು, ಇನ್ನೂ ಒಂದು ಸತಿ ರಿಪೀಟ್ ಮಾಡ್ತಾ ಇದ್ದೀನಿ. ಈ ಸಿಲೆಬಸ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ರೌಂಡ್ ಮಾಡಿದ್ದೆಲ್ಲ ಇದೇ ಸಿಲೆಬಸ್ಸು ಎಲ್ಲ DCC ಬ್ಯಾಂಕು ಆಗುತ್ತೆ. ಎಲ್ಲ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ನೀವು ಯಾವುದೇ DCC ಬ್ಯಾಂಕ್ ಬೇಕಾದ್ರೂ ಬರ್ಕೋಬೋದು, ಯಾವ್ದು ಬೇಕಾದ್ರೂ ಬರ್ಕೋಬೋದು. ಬಳ್ಳಾರಿದು ಶಾರ್ಟ್ಲಿ ಆಗುತ್ತಲ್ಲ, ನೋಟಿಫಿಕೇಶನ್ ಆಗುತ್ತೆ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ರಿ. ಮುಂದಕ್ಕೆ ಒಂದು 15 ದಿನ ಟೈಮ್ ಸಿಕ್ಕಿದಷ್ಟು ಇಟ್ಸ್ ಎ ಕ್ಲಿಯರ್ ಅಡ್ವಾಂಟೇಜ್. 15 ಡೇಸ್ ಟೈಮ್ ಸಿಕ್ಕಿದಷ್ಟು ಇಟ್ಸ್ ಎ ಅಡ್ವಾಂಟೇಜ್. ಅರ್ಥ ಆಗುತ್ತಲ್ಲ? ಯಾಕೆಂದರೆ ರಿವಿಷನ್ ಮಾಡ್ಬೋದು. ನೋಟ್ಸ್ ಕೈಗೆ ಬಂದಮೇಲೆ 2 ಮಂತ್ಸ್ ಬೇಕು. ಮಿನಿಮಮ್ 2 ಮಂತ್ಸ್ ಬೇಕು. ನೋಟ್ಸ್ ಕೈಗೆ ಬಂದ ನಂತರದಲ್ಲಿ ನಿಮ್ಗೆ ಓದಲಿಕ್ಕೆ 2 ಮಂತ್ಸ್ ಬೇಕಾಗುತ್ತೆ. ಮಿನಿಮಮ್ 2 ಮಂತ್ಸು, ಮಿನಿಮಮ್ 10 ಅವರ್ಸ್ ವರ್ಕ್ ಮಾಡಬೇಕು. ಅರ್ಥ ಆಗುತ್ತಲ್ಲ? ಅಷ್ಟಿರುತ್ತೆ, ಓದೋದೇ ಎಷ್ಟಿರುತ್ತೆ. ಇಂಟರ್ವ್ಯೂ ಕ್ವಾಲಿಫೈ ಆಗಬೇಕಾದ್ರೆ ಇಷ್ಟೆಲ್ಲ ಪ್ರೊಸೀಜರ್, ಇಷ್ಟೆಲ್ಲ ಓದಲೇಬೇಕಾಗುತ್ತೆ. ಅರ್ಥ ಆಗುತ್ತಲ್ಲ? ಸಿಕ್ಕಿರೋದು ಅಡ್ವಾಂಟೇಜ್ ಅಷ್ಟೇ. ಟೈಮಿಂಗ್ ಸಿಕ್ಕಿದೆ ಅಂದರೆ ಇಟ್ಸ್ ಎ ಕ್ಲಿಯರ್ ಅಡ್ವಾಂಟೇಜ್. ಯಾಕಂದರೆ ಓದಲಿಕ್ಕೆ ಸಿಕ್ಕಿದೆ ಟೈಮು. 2 ಮಂತ್ಸ್ ಟೈಮ್ ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ. ಫಾಸ್ಟ್ ಇರುತ್ತೆ DCC ಬ್ಯಾಂಕ್ಸ್ದು, KMF ಎಲ್ಲ ಪ್ರೋಸೆಸ್ ತುಂಬ ಫಾಸ್ಟ್ ಇರುತ್ತೆ. ಅದಕ್ಕೋಸ್ಕರ ಸಿಕ್ಕಿರೋ ಚಾನ್ಸ್ ನಾವು ಯೂಸ್ ಮಾಡ್ಕೊಳ್ಳಿ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಎಲ್ಲವೂ ಕಾಲಾಗ್ತವೆ. ಎನಿ DCC ಬ್ಯಾಂಕ್ ಇದೇ ಸಿಲೆಬಸ್ಸು, ಎನಿ KMF ಇದೇ ಸಿಲೆಬಸ್ಸು. ಯಾವ KMF ಆದ್ರೂ ಕಾಲಾಗ್ಬೋದು. ಎಂಟೈರ್ ಕರ್ನಾಟಕ ಇದೇ ಸಿಲೆಬಸ್ ಇದೆ. ಯಾವ DCC ಬ್ಯಾಂಕ್ ಆದ್ರೂ ಕಾಲಾಗ್ಬೋದು, ಇದೇ ಸಿಲೆಬಸ್ ಇದೆ. ಇನ್ಯಾವುದೇ ಕೋಆಪರೇಟಿವ್ ಬ್ಯಾಂಕ್ಸ್ ಬರ್ತಾವಲ್ಲ, ಯಾವುದಾದ್ರೂ ಆಗಿರ್ಬೋದು, ಸಹಕಾರ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದೇ ಆದರೂ ಇದೇ ಸಿಲೆಬಸ್ ಇರುತ್ತೆ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ರಿ. ಅಚ್ಚುಕಟ್ಟಾಗಿ ನೀಟಾಗಿ ಕೂತ್ಕೊಂಡು ಈಗಲಿಂದನೇ ಓದಿ. ಎಕ್ಸಾಮ್ ಕಾಲದಾಗ ಓದೋದು ಸ್ಟ್ರಾಟಜಿ ಅಲ್ಲ. ಯಾವುದೇ ಕಾರಣಕ್ಕೂ ಅಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಈಗಲಿಂದನೇ ಓದಿ. ಕನ್ನಡ 50 ಮಾರ್ಕ್ಸ್ಗೆ ಇರುತ್ತೆ. ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಂಡು ಕೂತ್ಕೊಳ್ಳಿ. ಇಂಗ್ಲೀಷ್ 25 ಮಾರ್ಕ್ಸ್ಗೆ ಇರುತ್ತೆ. GK ಆ್ಯಂಡ್ ಕರೆಂಟ್ ಅಫೇರ್ಸ್ 25 ಮಾರ್ಕ್ಸ್ಗೆ ಇರುತ್ತೆ. ಸಹಕಾರಿ ವಿಷಯ 50 ಮಾರ್ಕ್ಸ್ಗೆ ಇರುತ್ತೆ. ಸಂವಿಧಾನ 25ಗೆ ಇರುತ್ತೆ. ಬ್ಯಾಂಕುಗಳು 25 ಮಾರ್ಕ್ಸ್ಗೆ ಇರುತ್ತೆ. ಅದೇ KMF ಆದರೆ ಪಶುಪಾಲನೆ 25 ಮಾರ್ಕ್ಸ್ಗೆ ಇರುತ್ತೆ. ಅಷ್ಟೇ ಡಿಫ್ರೆನ್ಸು. ಇನ್ನೆಲ್ಲ ಸಿಮಿಲರ್ ಇರುತ್ತೆ. ಅರ್ಥ ಆಯ್ತದಲ್ಲ? ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದಿ. ಈಗಲಿಂದನೇ ಓದಿ. ಇವತ್ತಿಂದನೇ ಕೂತ್ಕೊಂಡು ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾರಿಗೆ ಇಂಟ್ರೆಸ್ಟ್ ಇದೆ, ನಾವು DCC ಬ್ಯಾಂಕ್ನೇ ತೊಗೋತೀವಿ, KMF ಅಲ್ಲೇ ಕೆಲಸ ತೊಗೋತೀವಿ ಅಂತ ಕನ್ಫರ್ಮ್ ಇಲ್ಲೇನೆ KPSC KE ನಮ್ಮಿಂದ ಸಾಧ್ಯವಿಲ್ಲ ಅಂತ ಕನ್ಫರ್ಮ್ ಇರುತ್ತಲ್ಲ, ಗೌರ್ಮೆಂಟ್ ಕೆಲಸನೇ ಬೇಕು ಅಂತಲೂ ಡಿಸೈಡ್ ಆಗಿರಬೇಕು. ಪ್ಲಸ್ ನಿಮ್ಮ KPSC KE ರೀಚ್ ಆಗ್ತಾ ಇಲ್ಲ ಸ್ಕೋರ್ ಅಂತ ಆಗ್ತಾ ಇದ್ರೆ ಕೂತ್ಕೊಂಡು ಇದಕ್ಕೆ ಓದಿ. ಆರಾಮ್ಸೆ ಒಳ್ಳೆ ಈಸಿಯಾಗಿ ಸ್ಕೋರ್ ಮಾಡ್ಕೊಂಬರ್ಬೋದು. ಪೇಪರ್ ಇನ್ನೂ ಟಫ್ ಬರ್ತಾ ಇಲ್ಲ, ಇನ್ನೂ ಈಸಿಯಾಗೇ ಇದ್ದಾವೆ ಪೇಪರ್. ಅಂಥ ಕಾಂಪ್ಲಿಕೇಟೆಡ್ ಪೇಪರ್ಸ್ ಬರ್ತಾ ಇಲ್ಲ. ನಿಮ್ಮ DCC ಬ್ಯಾಂಕ್ ಆ್ಯಂಡ್ KMF ಅಲ್ಲಿ ಕಾಂಪ್ಲಿಕೇಟೆಡ್ ಪೇಪರ್ಸು ಬರ್ತಾ ಇಲ್ಲ. ಬಟ್ KE KPSC ತುಂಬ ಕಾಂಪ್ಲಿಕೇಶನ್ ಇದೆ. ತುಂಬ ಕಾಂಪ್ಲಿಕೇಟೆಡ್ ಪೇಪರ್ಸ್ ಬರ್ತವೆ. ತುಂಬ ಆಳವಾದಂಥ ಜ್ಞಾನ ಅಲ್ಲಿ ಅವಶ್ಯಕತೆ ಇದೆ. ಟೆಕ್ನಿಕ್ಸು, ಆಳವಾದ ಜ್ಞಾನ, ತುಂಬಾ ಐಡಿಯಾಲಜಿ ಯೂಸ್ ಮಾಡಿ ಪೇಪರ್ ಕ್ಲಿಯರ್ ಮಾಡಬೇಕಾಗುತ್ತೆ. ಎಲ್ಲಿ ನಿಮ್ಮ KPSC ಆ್ಯಂಡ್ KE ಅಲ್ಲಿ. KPSC ಆ್ಯಂಡ್
KEಯಲ್ಲಿ. ನಿಮ್ಮ DCC ಬ್ಯಾಂಕ್ಸು ಪ್ರೆಸೆಂಟ್ಲಿ ಸಿಂಪಲ್ ಆಗಿದೆ ಪೇಪರ್ಸ್, ತುಂಬ ಸಿಂಪಲ್ ಆಗಿದ್ದಾವೆ. ಯೂಟಿಲೈಸ್ ಇದನ್ನು ಇರೋ ಚಾನ್ಸ್ನ ಯೂಸ್ ಮಾಡ್ಕೊಳ್ರಿ. ಅರ್ಥ ಆಯ್ತಲ್ಲ? ದಿಸ್ ಎ ಸಿಲೆಬಸ್. ಎಲ್ಲ DCC ಬ್ಯಾಂಕು ಆ್ಯಂಡ್ KMFನು ಎಲ್ಲ ಕಾಲ್ ಆಗ್ತವೆ, ಎಲ್ಲವೂ ಕಾಲ್ ಆಗ್ತವೆ, ಒಂದೊಂದೇ ಆಗ್ತವೆ. ಆಗಿರೋದನ್ನ ಬಿಡಬೇಡ್ರಿ, ಆಗಿರೋದನ್ನ ಬಿಡಕ್ಕೆ ಹೋಗ್ಬೇಡ್ರಿ. ಈಗ ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಕಾಲಾಗಿದೆ, ಯಾರಿಗೆ ಅವಶ್ಯಕತೆ ಇದ್ರೆ ಹಾಕ್ಕೊಳ್ಳಿ. ಒಂದು ಕ್ಲಾರಿಫೈ ಆಯ್ತಲ್ಲ. ಈಗ ಬಳ್ಳಾರಿ DCC ಬ್ಯಾಂಕ್ ಸುಮಾರು ಜನ ಕೇಳ್ತಾ ಇದ್ರೆ ರೀನೋಟಿಫಿಕೇಶನ್ ಆಗುತ್ತೆ, ಶಾರ್ಟ್ಲಿ ಆಗುತ್ತೆ. ಕೂತ್ಕೊಂಡು ಓದ್ಕೊಳ್ಳಿ. ಕಾಲಾದಾಗ ನಾನು ಎಲ್ಲ ಶುರು ಮಾಡ್ತೀನಿ, ಓದ್ತೀನಿ. ಅದು ಹಂಗೆ ಬರೋದೇ ಇಲ್ಲ. ಕಾಲಾದಾಗ ಸಡನ್ನಾಗಿ ಕಾಲ್ ಮಾಡ್ತಾರೆ. ಈಗಾಗಲೇ ಜಾಸ್ತಿ ಗ್ಯಾಪ್ ಆಗಿದೆ, ಕೊಟ್ಟಿರ್ತಾರಲ್ವ, ಎಲ್ಲ ಓದಿರ್ತಾರೆ ಅಂತೇಳಿ ವೆರಿ ಇಮಿಡಿಯೇಟಾಗಿ ಎಕ್ಸಾಮ್ ಮಾಡಿದ್ರು ಅಂದರೆ ಮತ್ತೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದ್ರ ಬದಲು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಡೈಲಿ ಓದಿ ಅಷ್ಟೇ ನಾನು ಹೇಳೋದು. ವರ್ಕ್ ಮಾಡ್ಕೊಂಡು ಓದ್ತಿರೋ ಓದಿ, ಹಾಗೆ ಓದ್ತಿರೋ ಓದಿ, ಒಟ್ಟಿನಲ್ಲಿ ಓದಿ. ಕೆಲಸದ ಅವಶ್ಯಕತೆ ಇರ್ತಕ್ಕಂಥವ್ರು ಓದಲೇಬೇಕು. ಬೇರೆ ಯಾವುದೇ ಇದನ್ನು ಆಪ್ಷನ್ಸ್ ಇಲ್ಲ. ಓದಬೇಕು, ಅಷ್ಟು ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಏನು ನೋಟ್ಸ್ ಕೊಟ್ಟಿರ್ತೀವಿ ಅಷ್ಟು ತಲೆಯಲ್ಲಿ ಇಟ್ಕೊಂಡಿರ್ರಿ, ನೆಮ್ಮದಿಯಾಗಿ ಹೋಗಿ ಅಟೆಂಡ್ ಮಾಡಿರಿ, ಒಳ್ಳೆ ಸ್ಕೋರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಇದು ಪ್ರೊಸೀಜರು. ಇನ್ನು ನಿಮ್ಮ ಅಟೆಂಡರ್ ಪೋಸ್ಟ್ಗೆ ಸುಮಾರು ಜನ ಕೇಳ್ತಾ ಇದ್ರಿ. ಈ FDA SDAಗಾದರೆ ಇದು ಕನ್ನಡ, ಇಂಗ್ಲೀಷು, GK, ಕಾನ್ಸ್ಟಿಟ್ಯೂಷನ್ನು, ಕೋಆಪರೇಟಿವ್ ಬ್ಯಾಂಕಿಂಗು. ಇದು FDA SDA ಮ್ಯಾನೇಜರ್ ಪೋಸ್ಟ್ಗೆ. ನಿಮ್ಮ ಅಟೆಂಡರ್ ಪೋಸ್ಟ್ಗೆ ಕನ್ನಡ ಮತ್ತು ಸಾಮಾನ್ಯ ಜ್ಞಾನ ಎರಡೇ ಬೇಕಾಗಿರೋದು. GK 50 ಮಾರ್ಕ್ಸ್ಗೆ ಇರುತ್ತೆ, ಕನ್ನಡ 50 ಮಾರ್ಕ್ಸ್ಗೆ ಇರುತ್ತೆ. ಕನ್ನಡ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ? 50 ಮಾರ್ಕ್ಸ್ಗೆ ಇರುತ್ತೆ. ಅರ್ಥ ಆಗುತ್ತಲ್ಲ? ಅಚ್ಚುಕಟ್ಟಾಗಿ ಇಷ್ಟು ನೋಡ್ಕೊಂಡು ಹೋದರೆ ಸಾಕಾಗುತ್ತೆ. ನೆಕ್ಸ್ಟ್, ಇನ್ನು ನಮ್ಮಲ್ಲಿ ಲಭ್ಯ ಇರ್ತಕ್ಕಂಥ ನೋಟ್ಸು ಪ್ಲಸ್ ಸ್ಟ್ರಾಟಜಿ ಎರಡೂ ಹೇಳ್ತೀನಿ ನೋಡಿ. ಫಸ್ಟ್ ಕನ್ನಡ ಮುಗಿಸ್ಕೊಳ್ರಿ. ಕನ್ನಡ ನೋಟ್ಸ್ ಅದ್ಭುತವಾಗಿದೆ, ಎಕ್ಸ್ಟ್ರಾಡಿನರಿ ನೋಟ್ಸ್ ಇದೆ, ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಇದೆ. ಏನಿದೆ? ರೆಕಾರ್ಡೆಡ್ ಕ್ಲಾಸಸ್ ಇದೆ. ರೆಕಾರ್ಡೆಡ್ ಕ್ಲಾಸಸ್ನ ಕೇಳಬೇಕು, ಹೆಂಗೆ ಹೇಳಿರ್ತೀವಿ ಹಂಗೆ ಓದ್ಕೊಂಡು ಹೋಗ್ರಿ. 50ಕ್ಕೆ 50 ಹಾಕ್ಬರ್ಬೋದು, 50ಕ್ಕೆ 50 ಈಸಿಯಾಗಿ 50ಕ್ಕೆ 50 ಹಾಕ್ಬರ್ಬೋದು. ಅರ್ಥ ಆಗ್ತಲ್ಲ? ನೆಕ್ಸ್ಟು ಕಾನ್ಸ್ಟಿಟ್ಯೂಷನ್ನು ರೆಕಾರ್ಡೆಡ್ ಕ್ಲಾಸಸ್ ಇದೆ, ಫುಲ್ ನೋಟ್ಸ್ ಇದೆ. ಕನ್ನಡನೂ ಫುಲ್ ನೋಟ್ಸ್ ಇದೆ, ರೆಕಾರ್ಡೆಡ್ ಕ್ಲಾಸಸ್ ಇದೆ. ಕಾನ್ಸ್ಟಿಟ್ಯೂಷನ್ನು ಫುಲ್ ನೋಟ್ಸ್ ಇದೆ, ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಇದೆ. ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಏನು ಹೇಳಿರ್ತೀವಿ ಅದನ್ನು ಫಾಲೋ ಮಾಡಿ. ಏನೋ ಹೇಳಿರ್ತೀವಿ, ಹಿಂಗೆ ಓದ್ರಪ್ಪ, ಹಿಂಗೆ ಬರ್ತವೆ, ಇದೇ ಥರ ಬರ್ತವೆ, ಇದೇ ಆರ್ಟಿಕಲ್ಸ್, ಇದೇ ಮಾಡಲೇ ಬರ್ತವೆ ಅಂತ ಹೇಳಿರ್ತೀವಿ. ಆ ರೆಕಾರ್ಡೆಡ್ ಕ್ಲಾಸಸ್ ಇಟ್ಕೋಬೇಕು, ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಇಟ್ಕೊಂಡು ಓದ್ಕೊಂಡು ಹೊಂಟೋದ್ರೆ 25ಕ್ಕೆ 25 ಮಾರ್ಕ್ಸ್ ಈಸಿಯಾಗಿ ಹಾಕ್ಬರ್ಬೋದು, ಈಸಿಯಾಗಿ. ಇನ್ನು ಕೋಆಪರೇಟಿವ್, KMF ಬ್ಯಾಂಕಿಂಗ್ 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕ್ ಪರ್ಚೇಸ್ ಮಾಡಿದ್ರೆ ರೆಕಾರ್ಡೆಡ್ ಕ್ಲಾಸಸ್ ಫ್ರೀ ಇರುತ್ತೆ. ಇದೊಂದು ಮಾತ್ರ ಫ್ರೀ ಇರುತ್ತೆ. ಕನ್ನಡ ಕಾನ್ಸ್ಟಿಟ್ಯೂಷನ್ ಪೇಯ್ಡ್ ಇರುತ್ತೆ. ಈ ಕೋಆಪರೇಟಿವ್ದು ಕೋಆಪರೇಟಿವ್ ಬ್ಯಾಂಕಿಂಗು 1959 ಆ್ಯಕ್ಟ್ 3000 ಕ್ವಶನ್ ಬ್ಯಾಂಕ್ ಹೋದರೆ 75 ಮಾರ್ಕ್ಸ್ ಕವರೇಜ್ ಆಗುತ್ತೆ. ಇಲ್ಲೇ 150 ಮಾರ್ಕ್ಸ್ ರೀಚ್ ಆಗುತ್ತೆ. ಎಷ್ಟು ಮಾರ್ಕ್ಸ್ ರೀಚ್ ಆಗುತ್ತೆ? 150 ಮಾರ್ಕ್ಸ್ ಇಷ್ಟೇ ಸಿಲೆಬಸ್ಸಲ್ಲಿ ರೀಚ್ ಆಗುತ್ತೆ. ಇನ್ನು ನಿಮಗೆ ರಿಮೈನಿಂಗು GK ಆ್ಯಂಡ್ ಇಂಗ್ಲೀಷ್ ಉಳಿದಿರುತ್ತೆ. GK ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ಅದ್ಭುತವಾಗಿದೆ. ಯಾರಿಗಾರು ಅವಶ್ಯಕತೆ ಇದ್ದರೆ ತಗೊಂಡು ಓದ್ಕೊಳ್ಳಿ. ಅರ್ಥ ಆಗುತ್ತಲ್ಲ? ಬಳ್ಳಾರಿಯವರು ಕೂತ್ಕೊಂಡು ಓದಿ. ವೆರಿ ಶಾರ್ಟ್ಲಿ ರೀನೋಟಿಫಿಕೇಶನ್ ಮಾಡ್ತಾರೆ, ಕೂತ್ಕೊಂಡು ಓದ್ಕೊಳ್ಳಿ ಅಷ್ಟೇ. ರೀನೋಟಿಫೈ ಆಗುತ್ತೆ, ಎಲ್ಲವೂ ಆಗ್ತವೆ. ಅದು ಇದು ಅಂತಲ್ಲ, ಎಲ್ಲವೂ ಆಗ್ತಾ ಬರ್ತವೆ, ಒಂದೊಂದೇ ಆಗ್ತಾ ಬರ್ತವೆ. ಕೂತ್ಕೊಂಡು ಓದೋ ಕಡೆ ಗಮನ ಇರಲಿ. ಅರ್ಥ ಆಗುತ್ತಲ್ಲ? ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟು, ಇನ್ನು ಇಂಗ್ಲೀಷ್ ಮೆಟೀರಿಯಲ್ ಫ್ರೀ ಇರುತ್ತೆ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ಇಂಗ್ಲೀಷ್ ಮೆಟೀರಿಯಲು ಆಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ ಇವೆಲ್ಲ ಸ್ವಲ್ಪ ಸ್ಮಾಲ್ ಪೋರ್ಷನ್ ಇದೆ. ಅದು PDF ಮೆಟೀರಿಯಲ್ ಇದೆ, ಕಳಿಸ್ಕೊಡ್ತೀವಿ. ಯಾರಿಗಾರು ಅವಶ್ಯಕತೆ ಇದ್ರೆ, ಯಾರು ನೋಟ್ಸ್ ತೊಗೊಂಡಿರ್ತಾರೋ ಅವ್ರು ಕಳಿಸ್ಕೊಡ್ತೀವಿ. ಇನ್ನು ನೋಟಿಫಿಕೇಷನ್ಗೆ ಯಾರು ಕಾಯಬೇಡ್ರಿ, ಎಲ್ಲವೂ ಕಾಲ್ ಆಗ್ತವೆ, ಒಂದೊಂದೇ ಎಲ್ಲವೂ ಕಾಲ್ ಆಗ್ತವೆ. KPSC ಅಂತ ಫಿಕ್ಸ್ ಆಗಿರ್ತಕ್ಕಂಥವ್ರು KPSCಗೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. KPSC KEಗೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಅರ್ಥ ಆಗುತ್ತಲ್ಲ? ಹಂಗಂತ ಫಿಕ್ಸ್ ಆಗಿರೋ ಇಲ್ಲ ಸರ್ ನಾವು KPSC ಅಂದರೆ ಓದ್ರಿ, ಅದಕ್ಕೆ ಓದ್ರಿ, ಅಚ್ಚುಕಟ್ಟಾಗಿ ಓದ್ರಿ, ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದ್ಕೊಡ್ರಿ. ಅಲ್ಲಿಗೆ ಒಂದು ಕ್ಲಿಯರ್ ಆಗುತ್ತೆ. ಇಲ್ಲ ಸೆಂಟ್ರಲ್ ಎಕ್ಸಾಮ್ಸ್ ಓದ್ತೀವಿ ಅಂತಂದರೆ ಅದಕ್ಕೆ ಓದ್ರಿ, ಓದೋದು ಮಾತ್ರ ನಿಲ್ಲಿಸ್ಬಿಡ್ರಿ, ಓದ್ಕೊಳ್ರಿ. ಇಲ್ಲ ನಮ್ಮ ಕೈಲಿ ಇವೆರಡೂ ಆಗೋ ಕತೆ ಎಲ್ಲ, ನಾವು ಇದಕ್ಕೆ ಓದ್ತೀವಿ, DCC ಬ್ಯಾಂಕ್ಸ್ ಆ್ಯಂಡ್ ನಿಮ್ಮ KMF ಕಾಲ್ ಆಗ್ತವೆ, ಅದಕ್ಕೆ ಓದ್ತೀವಿ ಅಂದರೆ ಎಲ್ಲವೂ ಆಗ್ತವೆ. ಯಾವಾಗ ಆಗ್ತವೆ ಮತ್ತು ಕೇಳಬೇಡ್ರಿ. ಮತ್ತು ನಾಳೆ ಬೆಳಗ್ಗೆ ಆಗುತ್ತಾ, ನಾಡಿದ್ದಾಗುತ್ತಾ, ಇನ್ನು 2 ತಿಂಗಳು 1 ವರ್ಷ ಬಿಟ್ಕೊಂಡಾಗುತ್ತಾ? ನೋ, ಅದ್ರ ಪಾಡಿಗೆ ಅದಾಗುತ್ತೆ. ಅದ್ರ ಪಾಡಿಗೆ ಎಲ್ಲವೂ ಒಂದೊಂದೇ ಎಲ್ಲಿ ಖಾಲಿ ಇರ್ತಾವಲ್ಲಿ ನೋಡ್ತಾರೆ, ಮಾಡ್ತಾ ಇರ್ತಾರೆ. ಎಲ್ಲವೂ ಕಾಲಾಗ್ತವೆ. ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದಾವೆ. ಎಂಟೈರ್ ಕರ್ನಾಟಕ ರಿಕ್ರೂಟ್ಮೆಂಟ್ ಪ್ರೋಸೆಸ್, ಎಂಥ ಪ್ರೋಸೆಸ್ಸು? ಜಾಬ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ಪ್ರಾರಂಭ ಆಗಿದೆ. ಒಂದೊಂದೇ ಮಾಡ್ಕೊಂಡು ಹೋಗ್ತಾರೆ. ನೋಡ್ಕೊಳ್ಳಿ, ನಿಮ್ಮ ಕೇಪಬಿಲಿಟಿ ನೋಡಿಕೊಂಡು ಯಾವ್ದು ಬೇಕೋ ಅದಕ್ಕೆ ಮಾಡ್ಕೊಂಡು ಓದ್ಕೊಳ್ರಿ. ಎಲ್ಲವೂ ಕಾಲಾಗ್ತವೆ, ಎಲ್ಲವೂ ಆಗ್ತವೆ. ಚಾಯ್ಸ್ ಮಾಡಿಕೊಂಡು ಓದ್ಕೊಳ್ರಿ. DCC ಬ್ಯಾಂಕ್ ನೋಟ್ಸ್ ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಓದ್ರಿ. ಅರ್ಥ ಆಗುತ್ತಲ್ಲ? ಈಗಲಿಂದನೇ ಓದಿ. ಮಿನಿಮಮ್ 2 ಮಂತ್ಸ್ ಬೇಕೇ ಬೇಕು. ಕಾಲಾದಾಗ ಓದೋದು ಸ್ಟ್ರಾಟಜಿ ಅಲ್ಲ.
ಓದಬೇಕಾಗಿರೋದು ಕನ್ನಡ, ಕಾನ್ಸ್ಟಿಟ್ಯೂಷನ್ನು, ಕೋಆಪ್ರೇಟಿವ್ ಪ್ಲಸ್ ಬ್ಯಾಂಕಿಂಗ್. ಇಷ್ಟು ಓದ್ಕೊಂಡ್ರೆ 150 ಮಾರ್ಕ್ಸ್ ಇಲ್ಲೇ ರೀಚ್ ಆಗುತ್ತೆ. ಇಲ್ಲೇ 150 ರೀಚ್ ಆಗಿ ಇದಿಷ್ಟು ಇವೇ ಫಸ್ಟ್ ಇದು ರೀಚ್ ಆದರೆ ಇವೆಲ್ಲ ಕಾನ್ಸ್ಟೆಂಟ್ ಇರ್ತವೆ. ಜಿ ಕೆ ಪ್ಲಸ್ ಇಂಗ್ಲೀಷ್ ಓದ್ಕೊಂಡು ಹೋದರೆ ಮುಗ್ದೇ ಹೋಯ್ತು. ಜಿ ಕೆ 1-2 ಅವರ್ಸು, ಇಂಗ್ಲೀಷ್ 1-2 ಅವರ್ಸ್ ಡೈಲಿ ಓದ್ಕೊಂಡು ಹೋದರೆ ಈಸಿಯಾಗಿ ಕ್ವಾಲಿಫೈ ಆಗ್ತಾರೆ. ಇಷ್ಟೇ ಪ್ರೊಸೀಜರ್, ಇನ್ನೇನಿಲ್ಲ. ಅರ್ಥ ಆಗುತ್ತಲ್ಲ? ಕೂತ್ಕೊಂಡು ಓದ್ಕೊಡಿ, ಎಲ್ಲವೂ ಆಗ್ತವೆ. ಅವು ಇವು ಅಂತ ಎಲ್ಲೂ ಸ್ಪೆಸಿಫೈ ಮಾಡ್ತಿಲ್ಲ, ಎಲ್ಲವೂ ಆಗ್ತವೆ. ಪಕ್ಕಾ ಇನ್ಫಾರ್ಮೇಷನ್ ಓದ್ಕೊಳ್ರಿ. ಎಲ್ಲವೂ ಒಂದೊಂದೇ ಕಾಲ್ ಆಗ್ತವೆ, ನಿಧಾನಕ್ಕೆ ಕಾಲ್ ಆಗ್ತವೆ. ಎಲ್ಲವೂ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಆಗ್ತವೆ. ನಿಮ್ಗೆ ಯಾವ್ದು ಅವಶ್ಯಕತೆ ಇದೆ ನೋಡಿಕೊಂಡು ನಿಧಾನವಾಗಿ ಅಪ್ಲೈ ಮಾಡಿಕೊಂಡು ಒಂದೊಂದಕ್ಕೆ ಯಾವ್ದಾದ್ರು ಒಂದು ಸಿಲೆಬಸ್ ಇಟ್ಕೊಂಡು ಕ್ಲಿಯರ್ ಮಾಡಿಕೊಡ್ರಿ. ಒಳ್ಳೇದಾಗ್ಲಮ್ಮ. ಇಷ್ಟು ಹೇಳಿ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.